ಅಧ್ಯಕ್ಷ, ಅವ್ರ ಕ್ಷೇತ್ರದಲ್ಲಿ ಟೋಟಲ್ 566 ಪ್ರಾಪರ್ಟಿ ಇದೆ. ಅವ್ರು ಹೇಳ್ತಾರೆ ಸರಿನೇ, ಎಲ್ಲ ವಫ್ ಪ್ರಾಪರ್ಟಿಯಲ್ಲಿ ಬಹಳಷ್ಟು ಎನ್ಕ್ರೋಚ್ಮೆಂಟ್ ಆಗಿರೋದು ಇವ್ರ ಕ್ಷೇತ್ರದಲ್ಲಿ ಬಹಳ ಕಡಿಮೆ ಇದೆ. 30 ಎನ್ಕ್ರೋಚ್ಮೆಂಟ್ ಆಗಿದ್ದು, 23 ನಾವು ಪೊಸಿಷನ್ ಅನ್ನ ತಗೊಂಡಿದ್ದೀವಿ. ಇನ್ನು 7 ಕೇಸನ್ನ ನಡೀತಾ ಇದೆ. ಅದಾದ್ರೂ ಬೇಕಾನು ಅದನ್ನು ನಾವು ಪರ ಮಾಡ್ಕೊಳ್ತೀವಿ. ಇಲ್ಲೇ ಇಲ್ಲ, ಈ ರಾಜ್ಯದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ವಫ್ ಪ್ರಾಪರ್ಟಿ ಇರೋದು 1,12,860 ಎಕರೆ ಟೋಟಲ್ ಇರೋದು ಸನ್ಮಾನ್ಯ ಅಧ್ಯಕ್ಷೆ. ಅದ್ರಲ್ಲಿ ನಮ್ಮ ಕೈಲಿರೋದೇ 20,054 ಮಾತ್ರ ನಮ್ಮ ಕೈಲಿರೋದು. ಎಲ್ಲ ಎನ್ಕರೇಜ್ ಬಹಳಷ್ಟು 17,969 ಎಕರೆ ಎನ್ಕರೇಜ್ಮೆಂಟ್ ಆಗಿದೆ. ಆಮೇಲೆ ಇಮಾಮ್ ಅಬಾಷನ್ ಲ್ಯಾಂಡ್ ಅಲ್ಲಿ 47,263 ಎಕರೆ ಹೋಗಿದೆ. ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಲ್ಲಿ 23,627 ಎಕರೆ ಆಗಿದೆ. ಹಾಗಾಗಿ ನಮ್ಮ ಸರ್ಕಾರ ಬಂದಾದ್ಮೇಲೆ, ನಾನ್ ಮಂತ್ರಿ ಆದ್ಮೇಲೆ, ಅದಕ್ಕಂತಾನೆ ಇಲ್ಲಿ ಎಲ್ಲಿರ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಆ ಎನ್ಕ್ರೋಚ್ಮೆಂಟ್ ಅನ್ನು ತೆಗಿಬೇಕಂತ ನಾನು ವಫ್ ಅದಾಲತ್ ಮಾಡಿದೆ. ನಮ್ಮ ಅಶೋಕನ ಕೇಳಿಸ್ಕೊಳ್ಬೇಕಿದ್ದು. ಈಗ ಅವ್ರು ಹೇಳ್ತಾ ಇರೋದ್ ಪ್ರಶ್ನೆಗೆ ನಿಮ್ಗೆ ಹೇಳ್ತಾ ಇರೋದು ಅಶೋಕನ, ನಾನು ವಫ್ ಅದಾಲತ್ ಮಾಡಿದ ಕಾರಣ ಏನಕ್ಕಂದ್ರೆ ವಿರೋಧ ಪಕ್ಷದ ನಾಯಕರಾಗಿದ್ದೀರಾ, ಎಲ್ಲ ಬಿಜೆಪಿ ಮುಖಂಡರು ಇದ್ದೀರಾ. ನಾನು ವಫ್ ಅದಾಲತ್ ಅಂತ ಮಾಡಿದ ಕಾರಣ ಏನಂದ್ರೆ, ವಫ್ ಆಸ್ತಿಗಳು ಎಲ್ಲ ಬಹಳಷ್ಟು ಕಡೆ ಎನ್ಕ್ರೋಚ್ಮೆಂಟ್ ಆಗಿದೆ. ಟೋಟಲ್ ನಮ್ಮ ವಫ್ ಆಸ್ತಿ ಇರೋದು 1,12,860 ಎಕರೆ. ಅದು ಯಾವ್ದು ಸರ್ಕಾರ ಕೊಟ್ಟಿರೋದು ಆಸ್ತಿ ಅಲ್ಲ, ಅದು ಪ್ರೈವೇಟ್ ಅವರು ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ವಫ್ಗೆ ಕೊಟ್ಟಿರೋದು. ಅದು ಎನ್ಕ್ರೋಚ್ಮೆಂಟ್ ಆಗಿದೆ. ಎಷ್ಟು ಎನ್ಕ್ರೋಚ್ಮೆಂಟ್ ಆಗಿದೆ? 17,000 ಏನ್ ಅಶೋಕಣ್ಣ ಅವರೇ, 17,969 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ. ಅದು ಎನ್ಕ್ರೋಚ್ಮೆಂಟ್ ಮಾಡಿರೋದು ಯಾರು? ಯಾವ ದೇವಸ್ಥಾನ ಅಲ್ಲ, ಯಾರು ಬೇರೆಯವರಲ್ಲ, ಈ ಮುಸ್ಲಿಂ ಸಮಾಜದವರೇ. ಈಗ ಅಫ್ಜಲ್ಪುರ್ ಅಲ್ಲೂ ಎನ್ಕ್ರೋಚ್ಮೆಂಟ್ ಏನ್ ಮಾಡ್ಕೊಂಡಿದ್ದಾರೆ 30 ಪ್ರಾಪರ್ಟಿದಲ್ಲಿ, ಅದ್ ಬೇರೆಯವ್ರು ಯಾರು ಇಲ್ಲ, ಮುಸ್ಲಿಂ ಅವರೇ ಎನ್ಕ್ರೋಚ್ಮೆಂಟ್. ಆ ಎನ್ಕ್ರೋಚ್ಮೆಂಟ್ ತೆಗಿಬೇಕಂತಾನೆ ನಾನು ವಫ್ ಅದಾಲತ್ ಅಂತ ಮಾಡಿದ್ದೆ. ತಾವು ಅದಕ್ಕೆ ದೊಡ್ಡ ಬೆಲ್ಗಾಲಮಲ್ಲಿ ರಂಪ ಮಾಡಿದ್ದೆ. ಅದೇ ಇಲ್ಲ ಹೇಳ್ತಾ ಇರೋದು, ಪ್ರಶ್ನೆ ಹೇಳ್ತಾ ಇರೋದು, ಅದ್ ಮಾಡಿದ ಹಿನ್ನೆಲೆ ನಾನು ಹೇಳ್ತಾ ಇರೋದು ಸನ್ಮಾನ್ಯ ಅಧ್ಯಕ್ಷರೇ. ಆ ಮಾಡಿದ ಕಾರಣಕ್ಕೆ ಇವತ್ತು ಇನ್ನ 30 23 ಸಮಸ್ಯೆನ ಬಗೆಹರಿಸಿದೀನಿ. 7 ಇದೆ, ಅದು ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀನಿ. ಅಧ್ಯಕ್ಷರೇ, ನನ್ನ ಹೆಸರು ಹೇಳಿದ್ರಲ್ಲ, ಪ್ರತಿಪಕ್ಷ ನಾಯಕರಿಂದ ಇಲ್ಲ ಏನಿಗೆ ಮಾಡಿದೆ ಅಂತ ಹೇಳಿರೋದು ನಿಮ್ಗೆ. ನಾನ್ ಸುಮ್ಮನೆ ಕೂತ್ಕೊಂಡ್ರೆ ನೀವು ಒಪ್ಕೊಂಡಂಗೆ ಅಂತ ಅವ್ರದ್ದು ಅಷ್ಟೇ. ಹುಷಾರಾಗಿ ಮೊದ್ಲೇ ನೋಡಿ ಹೆಂಗೆ ಕೇವಿಯಟ್ ಹಾಕಂತಾರ ಅವ್ರು. ಒಪ್ಪದೇನು ಅವ್ರು ಹೇಳಿಲ್ಲ ಇಲ್ಲ, ನನ್ ಕಾರಣ ಯಾವ್ದಕ್ಕೋಸ್ಕರ ಹೇಳೋ ಅವಶ್ಯಕತೆ ಇಲ್ಲ. ನಾನ್ ಸುಮ್ಮನೆ ಕೂತ್ಕೊಂಡ್ರೆ ಅಕ್ಸೆಪ್ಟೆಡ್ ಅಂತಾನೆ ಅರ್ಥ ಅವ್ರದ್ದು. ನಾವತ್ತು ಆ ಪ್ರಶ್ನೆ ಅಲ್ಲ. ಈಗ ನನಗೂ ಗೊತ್ತಿದೆ, ಕಲಬುರ್ಗಿ ಈ ಭಾಗದಲ್ಲೆಲ್ಲ ಮುಸಲ್ಮಾನ್ರೇ ಕಬಳಿಕೆ ಮಾಡಿರೋದು, ಅದ್ರದ್ದಲ್ಲ ನಮ್ ಪ್ರಶ್ನೆ. ನಾವು ಈಗ ಚಿಕ್ಕಬಳ್ಳಾಪುರದಲ್ಲಿ ವಿಶ್ವೇಶ್ವರಯ್ಯನವರು ಓದಿದ್ದು ಶಾಲೆನ ನಾನೇ ಹೋಗಿದ್ದೆ. ಅಲ್ಲಿ ಅದನ್ನ ವಕ್ಫ್ ಬೋರ್ಡ್ ಅಂತ ಮಾಡಿದ್ದಾರೆ. ಕೆಲವು ರೈತರು ಉಳುಮೆ ಮಾಡ್ತಾ, ಹಿಂದೆ ಎಲ್ಲ ಏನು ಅಧ್ಯಕ್ಷರೇ, ಈ ದೇವಸ್ಥಾನಗಳು ಜಮೀನಿತ್ತು, ಲಕ್ಷಾಂತರ ಎಕರೆ ದೇವಸ್ಥಾನಗಳು ಮಾನ್ಯ ಜಮೀನಿತ್ತು ಹಿಂದೆ, ಮಹಾರಾಜರು ಕೊಟ್ಟಾಗ. ಅದೇನ್ ಉಳುಮೆ ಮಾಡ್ತಾ ಇದ್ರು, ಉಳುಮೆವನಿಗೆ ಭೂಮಿ ಅಂತ ಕೊಟ್ಬಿಟ್ರಿ. ಈಗಲೂ ಹಂಗೇನಾಗಿದೆ, ವಕ್ಫ್ ಬೋರ್ಡ್ ಆಸ್ತಿಗಳು ಕೆಲವರು 60-70 ವರ್ಷದಿಂದ ಉಳುಮೆ ಮಾಡ್ಕೊಂತ ಇದ್ದಾರೆ ಅಪೋಸಿಷನ್ ಅಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಅಂತ ಜಮೀನುಗಳನ್ನ ಯಾವ್ದು ನೀವು ನಿಮ್ಮ ಹಿಡಿತದಲ್ಲಿಲ್ಲ ಅಂತವನ್ನ ಕೊಡ್ರಿ. ರೈತರು ಇದ್ರೆ, ಅದು ಯಾರು ಹಿಂದೂ ಇರ್ಲಿ ಮುಸ್ಲಿಂ ಇರ್ಲಿ ಯಾರೇ ಇದ್ಕೊಂಡ್ಲಿ ಕೊಡಿ ಅವ್ರಿಗೆ ಅಷ್ಟೇ. ಹಿಂದೆ ಯಾವ ರೀತಿ ದೇವಸ್ಥಾನಗಳದೆಲ್ಲ ಕೊಟ್ರು ಹಾಗೆ ಕೊಟ್ಬಿಡಿ, ಉಳಿದದ್ನ ಉಳಿಸ್ಕೊಡಿ, ಅದಾದ್ರೂ ಉಳಿಯುತ್ತೆ. ನೀವು ತನಿಖೆ ಮಾಡಿ ಅಂತಾನೆ ಹೇಳ್ತಾ ಇದ್ದೀರಿ ನಾವು. ವಕ್ಫ್ ಬೋರ್ಡ್ ಆಸ್ತಿ ಏನೇನು ಕಬಳಿಕೆ ಆಗಿದೆ ತನಿಖೆ ಮಾಡಿ. ಇಲ್ಲೂ ವಿನ್ಸನ್ ಮ್ಯಾನರೇ ಇಟ್ಕೊಂಡಿದ್ಯಪ್ಪ ನೀನೆ. ಅದನ್ನ ಹೆಂಗ್ ಬಿಟ್ಟೆ ನೀನು? ಇದನ್ನ ನಮ್ಮನ್ನೆಲ್ಲ ಕೇಳ್ತೀಯಲ್ಲ ನೀನು, ನಮ್ಮನ್ನೆಲ್ಲ ಕ್ವಶನ್ ಮಾಡ್ತೀಯ. ಅದ್ಯಾಕೆ ಅದು ನಮ್ದು ಅಂತ ಈಗ ಒಂದಿನ ಹೇಳಿದ್ಯಾ ಇದ್ರ ವಿನ್ಸನ್ ಮ್ಯಾನರ್ ನಂದು ಅಂತ? ಯಾಕೆ ಅಲ್ಲೋ ಕಾಫಿ ಕುಡಿತೀಯಾ, ಅಲ್ಲೋ ಊಟ ಮಾಡ್ತೀಯಾ? ಅದಕ್ಕೆ ಹೇಳೋದಿಲ್ಲ ನೀನು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸ್ಪಷ್ಟವಾಗಿ ಹೇಳಿದೀನಿ. ನಾವು ಯಾವ ದೇವಸ್ಥಾನಕ್ಕೆ ನಾವು ಕೈ ಹಾಕೋಕ್ ಹೋಗಲ್ಲ, ಆಮೇಲೆ ಯಾವ ಎಜುಕೇಶನ್ ಕೈ ಹಾಕೋಕ್ ಹೋಗಲ್ಲ. ನಾವ್ ಯಾರು ಪ್ರಾಪರ್ಟಿಗಳು ಎನ್ಕರೇಜ್ ಮಾಡಿದ್ದಾರೆ ಪ್ರೈವೇಟ್ ಅವರು, ಅಂದ್ರೆ ಅದ್ ಹೇಳ್ತಾ ಇಲ್ವಾ, ಬೇರೆಯವರು ಇಲ್ಲ. ಇದಲ್ಲಿರೋದು ಹೆಚ್ಚಿನ ಸಂಖ್ಯೆದಲ್ಲಿ ಮುಸಲ್ಮಾನೇ. ಆ ಹಿನ್ನೆಲೆ ನಾನು ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಬೇರೆ ಆಸ್ತಿ ನಮ್ಮದು ನಮ್ಮದಲ್ಲ ಆಗ್ಬಾರ್ದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.